Hello students, welcome to Truvika Academy. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2025 MBA MCA MTech ಆರ್ಕಿಟೆಕ್ಚರ್. ಸೊ ಈ ಒಂದು ಕೋರ್ಸ್ಗಳದ್ದು ವೆರಿಫಿಕೇಶನ್ ಸ್ಲಿಪ್ನ ಬಿಟ್ಟಿದ್ರು ಆಲ್ರೆಡಿ ನಿಮಗೆ ಅದರ ಕ್ಲೇಮ್ ಸ್ಲಿಪ್ನ ಬಿಟ್ಟಿದ್ರು. ಐ ಹೋಪ್ ಎಲ್ಲರೂ ಕೂಡ ನಿಮ್ಗೆ ಸಿಗ್ತಾ ಇದೆ, ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು. ಸೊ ತುಂಬ ಜನಕ್ಕೆ ಕೆಲವೊಂದು ಜನ ಸ್ಟೂಡೆಂಟ್ಸ್ಗೆ ಏನು ಕ್ಲೇಮ್ ಸ್ಲಿಪ್ ಸಿಗ್ತಾ ಇಲ್ಲ, ನಿಮ್ಮ ರ್ಯಾಂಕ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದೆ. ವೆರಿ ಸೂನ್ ಅದು ಕೂಡ ಸಾರ್ಟೆಡ್ ಆಗುತ್ತೆ. ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು, ಇವತ್ತು ಮತ್ತು ನಾಳೆ ಒಳಗಡೆ ಡೌನ್ಲೋಡ್ ಮಾಡ್ಕೋಬೋದು. ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಫೈನ್, ದ್ಯಾಟ್ಸ್ ಫೈನ್ ಆಲ್ಸೋ. ಸೊ ಅದರಲ್ಲಿ ನಿಮಗೆ ನೀವು ನೋಡ್ಕೋಬೇಕಾದದ್ದು ಒಂದು, ನಿಮ್ಮ ಕ್ಯಾಟಗರಿ ಕರೆಕ್ಟಾಗಿ ಬಂದಿದೆಯಲ್ಲ ನೋಡಿರಿ, ಅದು GM ಇದೆಯಾ, 3A 3B 2A 2B ಕ್ಯಾಟಗರಿ 1 SC ST. ಸೊ ಯಾವುದಾದ್ರು ಕ್ಯಾಟಗರಿ ಇತ್ತು ಆ ಕ್ಯಾಟಗರಿ ಸರಿಯಾಗಿ ಬಂದಿದ್ದಿಲ್ಲ ನೋಡ್ಕೊಡ್ರಿ. ಸರಿಯಾಗಿ ಬಂದಿರಲಿಲ್ಲಪ್ಪ ಅಂದರೆ ನಿಮ್ಮ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ಚೆಕ್ ಮಾಡ್ಕೊಡ್ರಿ. ಅದರಲ್ಲಿ GM ಅಂತ ಆಗಿತ್ತು, GM ಅಂತ ಅಲ್ಲಿ ಇತ್ತಂದರೆ ಇಲ್ಲೂ ಕೂಡ GM ಅಂತ ಬರುತ್ತೆ. ಅಲ್ಲಿ ಕ್ಯಾಟಗರಿ ಕ್ಲೇಮ್ ಆಗಿದ್ರೆ ಇಲ್ಲಿ ಕ್ಯಾಟಗರಿ ಕ್ಲೇಮ್ ಆಗಿರುತ್ತೆ. ಸೊ ಹಂಗಾರೆ ಇನ್ನೊಂದು ಕ್ವೆಶನ್ ಬರುತ್ತೆ. ಆ ಕ್ವೆಶನ್ ಏನಪ್ಪ ಅಂದರೆ ನಾವು ಇವಾಗ ಅದನ್ನು ಎಡಿಟ್ ಮಾಡ್ಕೋಬೋದು ಅಂತ ಬರುತ್ತೆ. ಆಲ್ರೆಡಿ ಎಡಿಟ್ ಆಪ್ಷನ್ನ ಮುಗಿದೋಗಿತ್ತು. ಇನ್ನೊಂದ್ಸರಿ ಎಡಿಟ್ ಆಪ್ಷನ್ ಬಿಟ್ಟರೆ ದಟ್ ಯು ಕ್ಯಾನ್ ಕ್ಲೇಮ್ ಇಟ್, ಅದನ್ನ ಕ್ಲೇಮ್ ಮಾಡ್ಕೋಬೋದು. ಎಡಿಟ್ ಆಪ್ಷನ್ ಬಿಡಲಿಲ್ಲ ಅಂದರೆ ಒಂದ್ಸತಿ KE ಕಾಂಟ್ಯಾಕ್ಟ್ ಮಾಡಿರಿ. ಸೊ KE ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ KE ಕಾಂಟ್ಯಾಕ್ಟ್ ಮಾಡಿರಿ, ಅಲ್ಲಿ ಎನ್ಕ್ವೈರಿ ಮಾಡಿರಿ. ನಾನು ಕೂಡ ನನ್ನ ಕಡೆಯಿಂದ ಎನ್ಕ್ವೈರಿ ಮಾಡಿ ದಟ್ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬಟ್ ನೀವು ಕೂಡ ಒಂದ್ಸತಿ ಕಾಲ್ ಮಾಡಿಬಿಟ್ಟು ಅಪ್ಡೇಟ್ ತೊಗೊಳ್ರಿ. ಇನ್ ಕೇಸ್ ಎಡಿಟ್ ಆಪ್ಷನ್ ಬಿಟ್ಟರೆ ಕೂಡ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಹಂಗಾರೆ ಇವತ್ತಿನ ವಿಡಿಯೋ about what? The video is about document required for verification. So already verification ಮತ್ತೆ ಆಗುತ್ತಾ? ಇಟ್ ಮೀನ್ಸ್ ನೀವು ಕಾಲೇಜ್ ಹೋಗುವಾಗ, ನೀವು ಯಾವಾಗ ನಿಮ್ಮ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಆದಮೇಲೆ ಕಾಲೇಜ್ ಹೋಗಿ ಅಡ್ಮಿಟ್ ಆಗುವಾಗ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಯಾವ್ಯಾವು, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಯಾವ್ಯಾವು, ಅದರಲ್ಲಿ ತುಂಬ ಜನಕ್ಕೆ ಕೆಲವೊಂದು ಡೌಟ್ಸ್ ಇದಾವೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಐ ಹೋಪ್ ಕಡೆವರೆಗೂ ನೋಡಿ, ನಿಮಗೆಲ್ಲ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ನಾನು ಎಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡಿ ಕೊಡ್ತೀನಿ. ಆಲ್ರೈಟ್. ಸೊ ಅದ್ರ ಜೊತೆಗೆ ನೀವು ನಿಮ್ಮ ಕ್ಲೇಮ್ ಸ್ಲಿಪ್ ಏನಿರುತ್ತೆ ಅದರಲ್ಲಿ ಕೂಡ ಮೆನ್ಷನ್ ಆಗಿರುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಯಾವಾಗ ಕೊಡಬೇಕಾಗುತ್ತೆ ಅಂತ. ನಿಮಗೆ ಕ್ಲೇಮ್ ಸ್ಲಿಪ್ಪಲ್ಲಿ ಕೂಡ ಕೊಟ್ಟಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ 99.9% ಅದೇ ಥರ ಇರುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಲೆಟ್ಸ್ ಸಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇದ್ರ ಪ್ರಕಾರ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ರಿ. Alright, fine. The first one is the documents required for during the college admission. College admission ಆಗುವಾಗ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? The first one is final application printout. ಸೊ ನೀವು ಯಾವಾಗ ಫೈನಲ್ ಅಪ್ಲಿಕೇಶನ್ ಅಂದರೆ ಎಡಿಟ್ ಆಪ್ಷನ್ ಆದಮೇಲೆ ನೀವು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಏನು ತೊಗೊಂಡಿರ್ತೀರ ಆ ಫೈನಲ್ ಪ್ರಿಂಟ್ಔಟ್ ಬೇಕಾಗುತ್ತೆ. ಅದನ್ನು ನಿಮ್ಮ ಕಾಲೇಜ್ ಹೋಗಿ ಕೇಳ್ತಾರೆ. ಸೊ ಇನ್ ಕೇಸ್ ಯಾರ ಹತ್ರ ಇಲ್ಲ, ಆಲ್ಮೋಸ್ಟ್ 99% ಎಲ್ಲರ ಹತ್ರ ಇದೆ, ಯಾರ ಹತ್ರ ಇಲ್ಲ, ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ದ್ಯಾಟ್, ಸೊ ನೀವೇನು ಮಾಡಬೇಕಾಗುತ್ತೆ, KE ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿಂದ ನೀವು ಅದನ್ನ ತೊಗೊಳ್ಬೇಕಾಗುತ್ತೆ. ಸ್ಟಾರ್ಟ್ ಕಾಲಿಂಗ್ KE, ದೇ ಮೇ ಪ್ರೊವೈಡ್ ಯು ದಟ್. ಬಟ್ ಆಲ್ಮೋಸ್ಟ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕಾಗುತ್ತೆ ಆಫ್ಟರ್ ಎಡಿಟಿಂಗ್ ಆದಮೇಲೆ ನಿಮಗೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಸಿಕ್ಕಿರುತ್ತಲ್ಲ ಅದು ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹಾಲ್ ಟಿಕೆಟ್ ಬೇಕಾಗುತ್ತೆ. ಸೊ ಹಾಲ್ ಟಿಕೆಟ್ ಕೂಡ ಇದರಲ್ಲಿ ಕೂಡ ಇಶ್ಯೂಸ್ ಇದಾವೆ ನಂಗೆ ಗೊತ್ತು. ಸೊ ಹಾಲ್ ಟಿಕೆಟ್ ಕೆಲವೊಬ್ರದ್ದು ಕಳೆದು ಹೋಗ್ಬಿಟ್ಟಿದೆ, ಕೆಲವೊಬ್ರದ್ದು ಹರಿದು ಹೋಗ್ಬಿಟ್ಟಿದೆ, ಏನೇನೋ ಆಗಿಬಿಟ್ಟಿದೆ. ಸೊ ಬಟ್ ನಿಮ್ಮ ಹಾಲ್ ಟಿಕೆಟ್ ಬೇಕಾಗುತ್ತೆ. ಹಾಲ್ ಟಿಕೆಟ್ ಇನ್ ಕೇಸ್ ನೀವು ಎಕ್ಸಾಮ್ ಟೈಮಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿದ್ದು ಕಳೆದು ಹೋಗಿದ್ರು ಕೂಡ ಅದರದ್ದು ಸಾಫ್ಟ್ ಕಾಪಿ ನಿಮ್ಮ ಮೊಬೈಲಲ್ಲಿ ಇದ್ದೇ ಇರುತ್ತೆ. ಆ ಸಾಫ್ಟ್ ಕಾಪಿನ ಪ್ರಿಂಟ್ಔಟ್ ತೆಗೆಸ್ಕೊಂಡು ಇಟ್ಕೊಡ್ರಿ. ಸೊ ದರ್ ಕ್ಯಾನ್ ರಿಕ್ವೆಸ್ಟ್ ದ ಕಾಲೇಜಸ್, ನನ್ನ ಹತ್ರ ಕಳೆದು ಹೋಗಿತ್ತು ಬಟ್ ಇದೊಂದು ಇದೆ ಹಾಲ್ ಟಿಕೆಟ್ ನಂದು, ಸೊ ಇದನ್ನು ನೋಡ್ಕೊಳ್ರಿ, ತೊಗೊಳ್ರಿ ಅಂತ ಕೊಡ್ಬೋದು. ಅಟ್ಲೀಸ್ಟ್ ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇರೋದು ಪ್ರಿಂಟ್ಔಟ್ ತೆಗೆಸಿಟ್ಕೊಳ್ರಿ. ಒರಿಜಿನಲ್ ಇದ್ರು ಫೈನ್. ನೆಕ್ಸ್ಟ್ ಬರುತ್ತೆ ಥರ್ಡ್ ಡಾಕ್ಯುಮೆಂಟ್, ದಟ್ ಇಸ್ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಒರಿಜಿನಲ್ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಫೋರ್ತ್ ಒನ್ ಇಸ್ 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ 5th ಒನ್ ಬರುತ್ತೆ ಡಿಗ್ರಿ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಆಲ್ರೈಟ್. ಸೊ ಇಲ್ಲಿ ಇಶ್ಯೂ ಕೂಡ ಇರುತ್ತೆ, ಏನಪ್ಪಾ ಅಂದರೆ ಸರ್ ನನ್ನ ಹತ್ರ 4th ಸೆಮಿಸ್ಟರ್ ಅಷ್ಟು ಅಲ್ಲಿವರೆಗೂ ಅಷ್ಟೇ ಇದೆ, 5th ಮತ್ತು 6th ಸೆಮಿಸ್ಟರ್ ನನ್ನ ಹತ್ರ ಇಲ್ಲ ಅಂತ ತುಂಬ ಜನಕ್ಕೆ ಹೇಳ್ತೀರಾ. ಸೊ ಅಂದರೆ ಒರಿಜಿನಲ್ ಬಂದಿಲ್ಲ ಅಂತ ಹೇಳ್ತೀರಾ. ನಿಮ್ಮ ಹತ್ರ 5th ಮತ್ತು 6th ಸೆಮಿಸ್ಟರ್ದು ಏನಾದರೂ ಇಫ್ ಯು ಆರ್ ಹ್ಯಾವಿಂಗ್ ಅ ಜೆರಾಕ್ಸ್ ಕಾಪಿ ಅಥವಾ ಇಫ್ ಯು ಆರ್ ಹ್ಯಾವಿಂಗ್ ಅ UCM ಕಾಪಿ ಅಥವಾ ಡಿಜಿಲಾಕರ್ ನಿಮ್ಮ 5th ಮತ್ತು 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಪ್ರಿಂಟ್ಔಟ್ ತೆಗೆಸ್ಕೊಂಡು ನಿಮ್ಮ ಪ್ರಿನ್ಸಿಪಲಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಂಡಿರಬೇಕಾಗುತ್ತೆ. ಯಾರ ಹತ್ರ ಒರಿಜಿನಲ್ ಕಾಪಿ ಇದೆ ಫೈನ್, ಮೋರ್ ದೆನ್ ಎನಫ್. ಯಾರ ಹತ್ರ ಇಲ್ಲ, ಇನ್ನೂ ರಿಸಲ್ಟ್ ಬಂದಿಲ್ಲ, 6th ಸೆಮಿಸ್ಟರ್ ಅಥವಾ 5th ಸೆಮಿಸ್ಟರ್ ರಿಸಲ್ಟ್ ಬಂದಿಲ್ಲಪ್ಪ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇತ್ತು ಅದನ್ನು ಅಥವಾ UCM ಪೋರ್ಟಲ್ ಆಗಿರಲಿ, ಡಿಜಿಲಾಕರ್ ಆಗಿರಲಿ, ಎಲ್ಲದೇ ಇರಲಿ ಅದನ್ನೊಂದು ಪ್ರಿಂಟ್ಔಟ್ ತೆಗೆಸ್ಕೊಂಡು ಅದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ನ ಮಾಡಿಸ್ಕೊಂಡು, ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಸೀಲ್ನ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ರೈಟ್. ಇನ್ ಕೇಸ್ ತುಂಬ ಜನರದ್ದು 5th ಸೆಮಿಸ್ಟರ್ ಬಂದಿರುತ್ತೆ, 6th ಸೆಮಿಸ್ಟರ್ ಇನ್ನೂ ರಿಸಲ್ಟೇ ಬಂದಿಲ್ಲ. ಇನ್ ಕೇಸ್ ರಿಸಲ್ಟ್ ಇವಾಗ ಒಂದು 6th ನೆಕ್ಸ್ಟ್ ಬರುತ್ತೆ ನಿಮಗೆ, ಆ ಟೈಮಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ರೆಡಿ ಮಾಡಿ ಇಟ್ಕೊಳ್ರಿ. ರೈಟ್. ಯಾರ ಹತ್ರ ಒರಿಜಿನಲ್ ಇದೆ ಒರಿಜಿನಲ್, ಯಾರ ಹತ್ರ ಜೆರಾಕ್ಸ್ ಕಾಪಿ, UCM ಪೋರ್ಟಲ್, ಡಿಜಿಲಾಕರ್ ಪ್ರಿಂಟ್ ಇದ್ದರೆ ಅದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ರಿ. ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ 6th ಒನ್ ಬರುತ್ತೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ NEP ಆಗಿರೋದ್ರೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಕೊಡಲ್ಲ, ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದನ್ನು ಕೂಡ ತೊಗೊಂಡ್ರು ಫೈನ್, ಪ್ರಾಬ್ಲಮ್ ಇಲ್ಲ. ಬಟ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬರೋದು ಇನ್ನೂ ಕೂಡ ಲೇಟ್ ಆಗುತ್ತೆ. ಯಾರ ಹತ್ರ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದಿದೆ ಯು ಕ್ಯಾನ್ ಸಬ್ಮಿಟ್ ದಟ್. ಬಂದಿಲ್ಲ ಅಂದರೆ ಕಾಲೇಜಲ್ಲಿ ನೀವು ಕೇಳಿದ್ರೆ ದೇ ವಿಲ್ ಗಿವ್ ಯು ದ ಟೈಮ್
ನೀವು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ಆಮೇಲೆ ಕೂಡ ಕೊಟ್ಟರು ನಡೆಯುತ್ತೆ, ಅದ್ರ ಬಗ್ಗೆ ಇವಾಗ ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಬರುತ್ತೆ ಸ್ಟಡಿ ಸರ್ಟಿಫಿಕೇಟ್ ಬರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ, ನಾನು ಇದನ್ನ ಕ್ಲಾರಿಫೈ ಮಾಡಿಬಿಡ್ತೀನಿ. ಸ್ಟಡಿ ಸರ್ಟಿಫಿಕೇಟ್ ನೋಡ್ರಿ 7 years ಸ್ಟಡಿ ಸರ್ಟಿಫಿಕೇಟ್ ಬೇಕು ಇನ್ ಬಿಟ್ವೀನ್ 1 to 12th ಒಳಗಡೆ ಅಂತ ಹೇಳಿದ್ದಾರೆ. 1 to 12th ಒಳಗಡೆ 7 years ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಸೊ ನೀವು ಯಾವ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡ್ರು ಫೈನ್, 1 to 7th, 2nd to 8th, 3rd to 9th, ರೈಟ್, ಅಥವಾ 3rd to 10th ಯಾವ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡ್ರು ನಡೆಯುತ್ತೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡಿದ್ರೆ, ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಇರುತ್ತೆ, ಜೊತೆಗೆ BEO ಬ್ಲಾಕ್ ಎಜುಕೇಷನಲ್ ಆಫೀಸರ್ ಅಂತ ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಇರ್ತಾರೆ. ಯಾವ ಡಿಸ್ಟ್ರಿಕ್ಟ್ ಒಳಗಡೆ ಸ್ಕೂಲ್ ಇರುತ್ತಲ್ಲ ಆ ಡಿಸ್ಟ್ರಿಕ್ಟ್ ಒಳಗಡೆ ಬ್ಲಾಕ್ ಎಜುಕೇಷನಲ್ ಆಫೀಸರ್ ಅಂತ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಅದನ್ನು ಕೌಂಟರ್ ಸಿಗ್ನೇಚರ್ ಮಾಡಿಸ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಟು ಅಥೆಂಟಿಕೇಟ್ ದಟ್ ಸ್ಟಡೀಸ್ ಸರ್ಟಿಫಿಕೇಟ್ ಅದು ಕರೆಕ್ಟ್ ಆಗಿದೆಯಲ್ಲ ಅಂತ BEO ದವರನ್ನ ಸೈನ್ ಹಾಕೊಡ್ತಾರೆ. ಅದಕ್ಕೋಸ್ಕರ ಅದು ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಆಗಿದ್ರೆ 1 to 10th ಒಳಗಡೆ ಸರ್ಟಿಫಿಕೇಟ್ ಆಗಿದೆ, ಅದಕ್ಕೆ ನೀವೇನು ಮಾಡಬೇಕು, BEO ಸಿಗ್ನೇಚರ್ ಹಾಕ್ಸಿರ್ಬೇಕು. ಇನ್ ಕೇಸ್ 11th ಮತ್ತು 12th ಇತ್ತು ಅಂದರೆ, 11th ಮತ್ತು 12th ಇತ್ತಂದರೆ ಅದಕ್ಕೆ ಏನು ಮಾಡಬೇಕು, DDPU ಸಿಗ್ನೇಚರ್ ಮಾಡಿಸ್ಕೊಂಡಿರಬೇಕು. ಯಾರ್ದು, DDPU. ಇನ್ ಕೇಸ್ 1 to 10th ಒಳಗಡೆ ತೊಗೊಂಡಿದ್ರೆ BEO ಸಿಗ್ನೇಚರ್, 11th, 12th ಮತ್ತು 12th ನಿಮ್ಮ ಹತ್ರ ಇದ್ದರೆ ಅದಕ್ಕೆ DDPU ಸಿಗ್ನೇಚರ್ ಹಾಕ್ಸಿರ್ಬೇಕಾಗುತ್ತೆ. ರೈಟ್, ಒರಿಜಿನಲ್ ಕಾಪಿ ಮೇಲೆ BEO ಸ್ಕೂಲ್ ಸರ್ಟಿಫಿಕೇಟ್, 11th and 12thಗೆ DDPU ಸಿಗ್ನೇಚರ್ ಹಾಕ್ಸಿರ್ಬೇಕು. ಇನ್ ಕೇಸ್ ನಿಮ್ಮ ಹತ್ರ ಡಿಗ್ರಿದೇನಾದರೂ ಸ್ಟಡಿ ಸರ್ಟಿಫಿಕೇಟ್ ಇತ್ತಂದರೆ ಇದಕ್ಕೆ ಯಾರ್ದು ಸಿಗ್ನೇಚರ್ ಬೇಕಾಗಿಲ್ಲ, ಓನ್ಲಿ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಇದ್ದರೆ ಸಾಕು. ಇಡೀ ಪಾಯಿಂಟ್ ಇನ್ನೊಂದ್ಸತಿ ಹೇಳ್ತೀನಿ, ಅದೇನೋ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಆಗಿತ್ತು ಅಂತ ಅಂದರೆ ನೀವು ಅದಕ್ಕೆ BEO ಸಿಗ್ನೇಚರ್ ಹಾಕ್ಸ್ಬೇಕು. ಇನ್ ಕೇಸ್ 11th and 12th ಇದ್ರೆ ಅದಕ್ಕೆ DDPU ಸಿಗ್ನೇಚರ್ ಹಾಕ್ಸ್ಬೇಕು. ಇನ್ ಕೇಸ್ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಅದಕ್ಕೆ ಯಾರ ಸಿಗ್ನೇಚರ್ ಬೇಕಾಗಿಲ್ಲ, ಓನ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕಾಗುತ್ತೆ. ರೈಟ್, ನೆಕ್ಸ್ಟು ಇನ್ ಕೇಸ್ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಇದೆ ಸರ್, ಬಟ್ ನಾನು CBSE ಅಲ್ಲಿ ಓದಿದ್ದೀನಿ, ನಾನು ICS ಅಲ್ಲಿ ಓದಿದ್ದೆ, ಸೊ ನಾವೇನು ಮಾಡಬೇಕು, ಯಾರು CBSE ಅಲ್ಲಿ ಓದಿದ್ದೀರಾ, ಯಾರು ICS ಓದಿದ್ದೀರಾ, ನಿಮಗೆ ಯಾವ ಸಿಗ್ನೇಚರ್ ಕೂಡ ಬೇಕಾಗಿರೋದಿಲ್ಲ, ಬಿಕಾಸ್ ಇಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್, ಅದು ಸ್ಟೇಟ್ ಗವರ್ಮೆಂಟ್ ಅಂಡರಲ್ಲಿ ಬರಲ್ಲ. ಸೊ ನೀವೇನು ಮಾಡಬೇಕು, ಓನ್ಲಿ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ತೊಗೊಂಡೋದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕಿದರೆ ಸಾಕಾಗುತ್ತೆ. ನಿಮಗೆ BEO ಸಿಗ್ನೇಚರ್ ಮತ್ತು DDPU ಸಿಗ್ನೇಚರ್ ಬರಲ್ಲ. ಯಾರು ನೀವು ಇನ್ ಕೇಸ್ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿದರೆ ನಿಮಗೆ ಮಾತ್ರ BEO ಸಿಗ್ನೇಚರ್ ಮತ್ತು DDPU ಸಿಗ್ನೇಚರ್ ಬೇಕಾಗುತ್ತೆ. ಐ ಹೋಪ್ ಸ್ಟಡಿ ಸರ್ಟಿಫಿಕೇಟ್ ಮೇಲಿರುವಂತಹ ಎಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡಿದ್ದೀನಿ. ನಿಮ್ಮ ಕ್ವಶನ್ನ ಪ್ರೀ ಅಸಂಪ್ಷನ್ ಆಗಿ ತೊಗೊಂಡು ನಾನೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಟು ಪ್ರೂವ್ ದಟ್ ಯು ಆರ್ ಫ್ರಮ್ ಕರ್ನಾಟಕ. ನೀವು ಕರ್ನಾಟಕ ಸ್ಟೂಡೆಂಟ್, ಕರ್ನಾಟಕದಲ್ಲಿ ಓದಿದ್ದೀರಾ ಅನ್ನೋ ಪ್ರೂವ್ ಮಾಡೋದಕ್ಕೋಸ್ಕರ ನೀವು ಇದನ್ನು ಕೊಡಬೇಕಾಗುತ್ತೆ. ದಟ್ ಈಸ್ ಫಾರ್ ಕ್ಲಾಸ್ A ಸ್ಟೂಡೆಂಟ್ಸ್. ಯಾರ್ಯಾರು ಕ್ಲಾಸ್ B ಸ್ಟೂಡೆಂಟ್ಸ್ ಇದ್ದೀರಾ, ಅಂದರೆ ನೀವು ಕರ್ನಾಟಕದಲ್ಲಿ ಓದಿಲ್ಲ ಬಟ್ ನಿಮ್ಮ ಪೇರೆಂಟ್ಸ್ ಓದಿದ್ದಾರೆ, ನಿಮ್ಮ ಪೇರೆಂಟ್ಸ್ ಐದರ್ ಆಫ್ ಯುವರ್ ಪೇರೆಂಟ್ಸ್, ನಿಮ್ಮ ತಂದೆ ಆಗಿರಲಿ ತಾಯಿ ಆಗಿರಲಿ, ಯಾರು ಓದಿದ್ದೀರಲ್ಲ ನೀವೇನು ಮಾಡಬೇಕು, ನಿಮ್ಮ ತಂದೆ ಅಥವಾ ತಾಯಿ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಲಾಸ್ A ಸ್ಟೂಡೆಂಟ್ಸ್. ಕ್ಲಾಸ್ A ಅಂದರೆ ಯಾರ್ಯಾರು ಸ್ಟೂಡೆಂಟ್ಸ್, ಕರ್ನಾಟಕ ಸ್ಟೂಡೆಂಟ್ಸ್, ಅಂದರೆ ಕರ್ನಾಟಕದಲ್ಲಿ ನೀವು ಸ್ಟಡೀಸ್ ಮುಗಿಸಿದ್ರೆ ಎಲ್ಲ ಕೂಡ ನೀವು ಕ್ಲಾಸ್ A ದಲ್ಲಿ ಬರ್ತೀರಾ. ನೀವು ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ, ನೀವು ಕ್ಲಾಸ್ A ದಲ್ಲಿ ಬರ್ತೀರಾ. ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ನೋಡ್ಕೊಡ್ರಿ, ಕ್ಲಾಸ್ A ಬಂದಿರುತ್ತೆ. ಯಾರ್ಯಾರಿಗೆ ಕ್ಲಾಸ್ B ಬಂದಿರುತ್ತಲ್ಲ ನೀವೇನು ಮಾಡಬೇಕು, ಐದರ್ ಆಫ್ ಯುವರ್ ಪೇರೆಂಟ್ಸ್, ನಿಮ್ಮ ಫಾದರ್ ಆಗಿರಲಿ ಮದರ್ ಆಗಿರಲಿ, ಯಾರಾದರೂ ಒಬ್ಬರು ಕರ್ನಾಟಕದಲ್ಲಿ ಓದಿರ್ತಾರಲ್ಲ ಅವ್ರದ್ದು 7 years ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಅವರು 7 years ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಇನ್ಬಿಟ್ಟು ಅದರ್ ಕ್ಲಾಸಸ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂತಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲಾಸ್ A ಕ್ಲಾಸ್ B ದಲ್ಲೇ ಇರ್ತೀರಾ. ರೈಟ್, ಸೊ ದಿಸ್ ಅಬೌಟ್ ದ ಸ್ಟಡಿ ಸರ್ಟಿಫಿಕೇಟ್ ಡೀಟೇಲ್ಸ್. ನೆಕ್ಸ್ಟ್ ಬರುತ್ತೆ 8ನೇದು ರಿಸರ್ವೇಷನ್ ಸರ್ಟಿಫಿಕೇಟ್. ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಯೂಶಲಿ ನೋಡ್ರಿ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆಲ್ಲ ಗೊತ್ತು 5 years ವ್ಯಾಲಿಡಿಟಿ ಇರುತ್ತೆ. ಇವಾಗ ಕೆಲವೊಂದು ಇಶ್ಯೂಸ್ ಬಂದಿದ್ದಾವೆ. ಏನಪ್ಪ ಅಂದರೆ, ನಾನು ಡ್ಯೂರಿಂಗ್ ಅಪ್ಲಿಕೇಶನ್ ಹಾಕುವಾಗ ನಂದು ಕಾಸ್ಟ್ ಇನ್ಕಮ್ ಏನಿತ್ತು, ವ್ಯಾಲಿಡ್ ಇತ್ತು. ಬಟ್ ಇವಾಗ ಏನಾಗಿದೆ, ನನ್ನ ಕಾಸ್ಟ್ ಇನ್ಕಮ್ ವ್ಯಾಲಿಡ್ ಆಗಿಲ್ಲ. ನನ್ನ ಕಾಸ್ಟ್ ಇನ್ಕಮ್ ಈಗ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಬಟ್ ಆಲ್ದೋ ನನಗದು ಕ್ಲೇಮ್ ಸ್ಲಿಪ್ಪಲ್ಲಿ ಕ್ಲೇಮ್ ಆಗಿದೆ ಅಂತ ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಇದೆ. ಆಲ್ರೈಟ್, ನೀವೇನು ಮಾಡಬೇಕು, ಸಮಸ್ಯೆನೇ ಇಲ್ಲ, ನೀವೇನು ಮಾಡ್ಕೋಬೋದು, ಇವಾಗ ಹೊಸದಾಗಿ ಬಂದಿರುವಂಥ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನು ಕಾಲೇಜಿಗೆ ಕೊಡ್ಬೋದು. ಅಂದರೆ ಅದೇ RD ನಂಬರ್ ಬೇಕು ಅಂತೇನಿಲ್ಲ. ರೈಟ್, ಅದೇ RD ನಂಬರ್ ಬೇಕು ಅಂತೇನಿಲ್ಲ. ನಿಮಗೆ ಕಾಸ್ಟ್ ಇನ್ಕಮ್ ಆಲ್ರೆಡಿ ಕ್ಲೇಮ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ಇವಾಗ ಕ್ಲೇಮ್ ಆಗಿತ್ತು ಅಂದರೆ ಇವಾಗ ಎಕ್ಸ್ಪೈರ್ ಆಗಿದ್ರು ಕೂಡ ಹೊಸ RD ನಂಬರ್ ಇರುವಂತಹ ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ರೈಟ್, ನೆಕ್ಸ್ಟು ಸರ್ ನಂದು ಇವಾಗ GM ಅಂತ ಆಗಿಬಿಟ್ಟಿದೆ. 3A ಇತ್ತು, 3B ಇತ್ತು, 2A ಇತ್ತು, 2B ಇತ್ತು, ಈ ರೀತಿ ಇತ್ತು. ಬಟ್ GM ಅಂತ ಆಗಿಬಿಟ್ಟಿದೆ. ವಾಟ್ ವಿ ಹ್ಯಾವ್ ಟು ಡೂ, ನಾವೇನು ಮಾಡಬೇಕು ಇವಾಗ? ನೀವು ಎರಡು ಪಾಸಿಬಿಲಿಟಿ, ಒಂದು ಎಡಿಟ್ ಆಪ್ಷನ್ ಬಿಡ್ತಾರೆ. ಎಡಿಟ್ ಆಪ್ಷನ್ ಬಿಟ್ಟಾದ್ಮೇಲೆ ಯು ಕ್ಯಾನ್ ಎಡಿಟ್ ದಟ್, ಅಲ್ಲಿ ಎಡಿಟ್ ಮಾಡ್ಕೋಬೋದು. ದೆನ್ ಯು ಕ್ಯಾನ್ ಕ್ಲೇಮ್ ದ ಸ್ಲಿಪ್ ಕ್ಲೇಮ್ ಬಿಡ್ತಾರೆ. ಮತ್ತೆ ಇನ್ ಕೇಸ್ ಆಗಲಿಲ್ಲ, ಎಡಿಟ್ ಆಪ್ಷನ್ ಬಿಡಲಿಲ್ಲ ಅಂದರೆ ಪ್ಲೀಸ್ ಇವತ್ತೇ ಅಥವಾ ನಾಳೆಗೆ ಏನು ಮಾಡಿರಿ, ಯಾರು ಬೆಂಗಳೂರಲ್ಲಿದ್ದೀರಾ ಪ್ಲೀಸ್ ವಿಸಿಟ್ KEA. ಯಾರು ಬೆಂಗಳೂರಲ್ಲಿಲ್ಲ ಒಂದ್ಸತಿ KEAಗೆ ಕಾಂಟ್ಯಾಕ್ಟ್ ಮಾಡಿರಿ, ಈ ರೀತಿ ಪ್ರಾಬ್ಲಮ್ ಆಗಿದೆ,
ನಾನು ಜಿ ಎಮ್ ಅಂತ ಬಂದುಬಿಟ್ಟಿದೆ, ಐ ಬಿಲಾಂಗ್ ಟು 2A, ಐ ಬಿಲಾಂಗ್ ಟು 3A, ಐ ಬಿಲಾಂಗ್ ಟು SC ST. ಸೊ ಈ ರೀತಿ ಇದೆ, ಬಟ್ ನಂದು ಜಿ ಎಮ್ ಅಂತ ಆಗಿಬಿಟ್ಟಿದೆ. ಸೊ ಇಟ್ ಈಸ್ ಅನ್ಫೇರ್, ಪ್ಲೀಸ್ ನಂಗೆ ತಿದ್ದುಪಡಿ ಮಾಡಿ ಕೊಡಿ ಅಥವಾ ಎಡಿಟ್ ಆಪ್ಷನ್ ಕೊಡಿ ಅಂತ ಪ್ಲೀಸ್ ಸ್ಟಾರ್ಟ್ ರಿಕ್ವೆಸ್ಟಿಂಗ್ ದಮ್. ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ಎಡಿಟ್ ಆಪ್ಷನ್ ಬಿಡ್ತಾರೆ. ತುಂಬ ಜನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಡಿಟ್ ಆಪ್ಷನ್ನ ಬಿಡ್ತಾರೆ. ಬಟ್ ಯಾರ್ದು ಜಿ ಎಮ್ ಅಂತಾಗಿದೆ, ಸೊ ಪ್ಲೀಸ್ ಇದನ್ನೊಂದು ಮಾಡ್ಕೊಡ್ರಿ. ಬಟ್ ಯಾರಿಗೆ ಆಲ್ರೆಡಿ ರಿಸರ್ವೇಷನ್ ಕ್ಲೇಮ್ ಆಗಿದೆ, ನೀವೇನು ಮಾಡಬೇಕು, ರಿಸರ್ವೇಷನ್ ಸರ್ಟಿಫಿಕೇಟ್ನ ತೊಗೊಂಡಿರಬೇಕು. ಅದು 5 years ವ್ಯಾಲಿಡಿಟಿ ಒಳಗಡೆ ಇರಬೇಕಾಗುತ್ತೆ. ರೈಟ್, ಫೈನ್. ದ್ಯಾಟ್ ಈಸ್ ಅಬೌಟ್ ದ ರಿಸರ್ವೇಷನ್ ಸರ್ಟಿಫಿಕೇಟ್. 9ನೇದು ಬರುತ್ತೆ 371J ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ಇನ್ ಕೇಸ್ ನೀವು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಆಗಿದ್ದರೆ 371J ಕ್ಲೇಮ್ ಮಾಡಿರ್ತೀರ, ಆ 371J ಸರ್ಟಿಫಿಕೇಟ್ನ ನೀವು ತೊಗೊಳ್ಬೇಕಾಗುತ್ತೆ, ಅದನ್ನ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಆಫ್ ಎನಿ, ಯಾವ್ದಾರು ಒಂದು ಆಧಾರ್ ಕಾರ್ಡ್ ಅವ್ರು ಕೊಡ್ಬೋದು, ವೋಟರ್ ID ಅವ್ರು ನೋಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಅವ್ರು ತೊಗೊಳ್ಬೋದು. ಯಾವ್ದಾರು ಒಂದು ನೀವೇನು ಮಾಡ್ಬೋದು, ಯು ಕ್ಯಾನ್ ಸಬ್ಮಿಟ್ ಇನ್ ದ ಕಾಲೇಜ್, ಅವ್ರು ಅದನ್ನ ವೆರಿಫೈ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗುತ್ತೆ. ನಿಮ್ಗೆ ಆಬ್ವಿಯಸ್ಲಿ ಅಪ್ಲಿಕೇಶನ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ರೈಟ್, ನಾನು ಬಿಡ್ಕೊಳ್ರಿ. ಈ 11 ಸರ್ಟಿಫಿಕೇಟ್ ನಾನು ಏನು ಹೇಳಿದ್ದೀನಿ, ಎಕ್ಸೆಪ್ಟ್ ಯಾರು ಜಿ ಎಮ್ ಅಲ್ಲಿದ್ದರೆ ನಿಮಗೆ ಎಷ್ಟಾಗುತ್ತೆ, 9 ಸರ್ಟಿಫಿಕೇಟ್ ಆಗುತ್ತೆ. ಜಿ ಎಮ್ ಇದ್ದರೆ 9 ಸರ್ಟಿಫಿಕೇಟ್ ಆಗುತ್ತೆ, 9 ಡಾಕ್ಯುಮೆಂಟ್ ಆಗುತ್ತೆ. ಇನ್ ಕೇಸ್ ನೀವು 2A 2B 3A 3B ಇದ್ರೆ ನಿಮ್ಗೆ 10 ಸರ್ಟಿಫಿಕೇಟ್ ಆಗುತ್ತೆ. ಯಾರು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಇದ್ರೆ ನಿಮಗೆ 11 ಸರ್ಟಿಫಿಕೇಟ್ ಆಗುತ್ತೆ ಅಷ್ಟೇ. ಎಡಿಯೋ ಪಾಯಿಂಟ್ ಅರ್ಥ ಆಗ್ತಿದ್ಯಾ? ಇಷ್ಟೇ ಆಗುತ್ತೆ. ಸೊ ನೆನಪಿಟ್ಕೊಡ್ರಿ, ಈ 11 ಸರ್ಟಿಫಿಕೇಟ್ ಅಥವಾ 11 ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಡ್ರಿ, ಇಟ್ ಈಸ್ ಮೋರ್ ದೆನ್ ಎನಫ್. ಇದರಲ್ಲಿ ಎಕ್ಸೆಪ್ಟ್ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮತ್ತು ಅದೊಂದು ಹೊರತುಪಡಿಸಿ ಎಲ್ಲನೂ ಏನು ಮಾಡಬೇಕಾಗುತ್ತೆ, ನೀವು 2 set ಜೆರಾಕ್ಸ್ ಕಾಪಿ ತೊಗೊಳ್ರಿ. ಬಿಕಾಸ್ ನೀವೆಲ್ಲ ಒರಿಜಿನಲ್ ಏನಿರುತ್ತಲ್ಲ, ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಎಲ್ಲ ಬಿಟ್ಟು ನೀವು ಒರಿಜಿನಲ್ ಎಲ್ಲ ಎಲ್ಲಿ ಮಾಡ್ತೀರಾ, ನೀವು ಕಾಲೇಜಿಗೆ ಕೊಡ್ತೀರಾ, ಅದನ್ನ ದಿ ವಿಲ್ ನಾಟ್ ರಿಟರ್ನ್ ಇಟ್. ಅವ್ರು ಅದನ್ನ ಕೊಡಲ್ಲ. ಬಿಕಾಸ್ ಅವ್ರು ಅದನ್ನ ಏನು ಮಾಡ್ತಾರೆ, ಡಾಕ್ಯುಮೆಂಟ್ಸ್ಗೆ ಇಟ್ಕೋತಾರೆ, ನಿಮ್ಮ ಹತ್ರ ಇಟ್ಕೊಂಡು ನೀವು MBA MCA ಮುಗಿದಾದ್ಮೇಲೆ ಕೊಡ್ತಿರ್ತಾರೆ. ಹಾಗಾಗಿ ನಿಮ್ಮ ಹತ್ರ ಒರಿಜಿನಲ್ ಬೇಕಾಗತ್ತಲ್ವಾ. ಸೊ ಇನ್ ಕೇಸ್ ಕಾಲೇಜಲ್ಲಿ ಕೂಡ ಕೇಳ್ಬೋದು. ಅದಕ್ಕೋಸ್ಕರ 2 set ಜೆರಾಕ್ಸ್ ಮಾಡಿಸ್ರಿ. ಎಲ್ಲ ಡಾಕ್ಯುಮೆಂಟ್ಸ್, ಎಲ್ಲ ಏನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ನ 2 set ಜೆರಾಕ್ಸ್ ಮಾಡಿಸ್ಬಿಟ್ಟು ಏನು ಮಾಡಬೇಕು, ಅದಕ್ಕೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಅಂತ ಬರುತ್ತೆ. ಏನಂತ ಬರುತ್ತೆ, ಅದಕ್ಕೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಬರುತ್ತೆ. ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಯಾರು ಸರ್ ಇವರು? ಗೆಜೆಟೆಡ್ ಆಫೀಸರ್ ಅಂದರೆ ವೆರಿ ಸಿಂಪಲ್. ಗೆಜೆಟೆಡ್ ಆಫೀಸರ್ ಅಂದರೆ ನಿಮಗೆ ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ ಹೋದ್ರು ಕೂಡ ಒಬ್ಬರು ಗೆಜೆಟೆಡ್ ಆಫೀಸರ್ ಅಂತ ಇದ್ದೇ ಇರ್ತಾರೆ. ಅವ್ರ ಹತ್ರ ಏನು ಮಾಡ್ಕೊಡ್ರಿ, 2 setನ ಜೆರಾಕ್ಸ್ ಮಾಡಿ ಇಟ್ಕೊಡ್ರಿ. 2 ಬಿಟ್ಟು 3 ಮಾಡಿಸ್ಕೊಡ್ರಿ. 2 ಬಿಟ್ಟು 3 setನ ಜೆರಾಕ್ಸ್ ಮಾಡಿಸಿ ಅದಕ್ಕೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿಸಿ ಇಟ್ಕೊಡ್ರಿ. ಇನ್ ಕೇಸ್ ಕಾಲೇಜಲ್ಲಿ 2 set ಕೇಳಿದ್ರೆ ಕಾಲೇಜಲ್ಲಿ ಕೊಡಬಹುದು, ಕೊಡಿ. ಇನ್ ಕೇಸ್ ನಿಮ್ಮ ಹತ್ರ ಒಂದು ಕಾಪಿ ಉಳಿಯುತ್ತೆ. ಬಿಕಾಸ್ ಏನಾಗುತ್ತೆ, ನಾಳೆ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ, ಏನೋ ಒಂದು ಅಪ್ಲೈ ಮಾಡುವಾಗ ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್, ಅಗೇನ್ ಯು ಹ್ಯಾವ್ ಟು ಆಸ್ಕ್ ಇನ್ ಕಾಲೇಜ್. ಅವ್ರು ಕೊಡಲ್ದೇ ಇರ್ಬೋದು, ಬಿಕಾಸ್ ನಿಮಗೆ ಆಲ್ರೆಡಿ MBA MCA ಕಲಿತಾ ಇರ್ತೀರ. ಅದಕ್ಕೋಸ್ಕರ ಟು ಬಿ ಸೇಫರ್ ಸೈಡ್ ನಿಮ್ಮ ಹತ್ರ ಒಂದು 3 set ಜೆರಾಕ್ಸ್ ಮಾಡಿಸ್ಕೊಂಡು ಅದಕ್ಕೆಲ್ಲನೂ ಕೂಡ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿಸಿ ಇಟ್ಕೊಂಡ್ಬಿಡ್ರಿ. ಇಟ್ ಮೀನ್ಸ್ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಅಂದರೆ ಏನು, ನಿಮ್ಮ ಒರಿಜಿನಲ್ ಕಾಪಿ ಏನಿದೆ ದಟ್ ಈಸ್ ದ ಎಕ್ಸಾಕ್ಟ್ ಕಾಪಿ ಆಫ್ ಜೆರಾಕ್ಸ್. ಅದನ್ನು ವ್ಯಾಲಿಡೇಟ್ ಮಾಡೋರು ಯಾರು? ಅದು ಕರೆಕ್ಟ್ ಆಗಿದೆ, ನಿಮ್ಮ ಒರಿಜಿನಲ್ ಕಾಪಿ ಜೆರಾಕ್ಸ್ ಕಾಪಿ ಕರೆಕ್ಟ್ ಆಗಿದೆ ಅಂತ ವ್ಯಾಲಿಡೇಟ್ ಮಾಡೋಕ್ಕೋಸ್ಕರ ಈ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ. ಅದಕ್ಕೋಸ್ಕರ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ. ಎಲ್ಲಿ ಸಿಗ್ತಾರೆ ಇವರು? ಪ್ರತಿ ಗವರ್ಮೆಂಟ್ ಆಫೀಸಲ್ಲಿ ಕೂಡ ಸಿಗ್ತಾರೆ. ನೀವು ಲೈಕ್ ಗವರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಮಾಡಿಸ್ರಿ, ಅಥವಾ ನೀವು ಯಾವುದೋ ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗ್ರಿ, ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋಗ್ರಿ, ನಿಮ್ಗೆ ಗೆಜೆಟೆಡ್ ಆಫೀಸರ್ ಸಿಗ್ತಾರೆ. ಅವ್ರ ಹತ್ರ ನಿಮ್ಮ ಒರಿಜಿನಲ್ ತೋರಿಸ್ರಿ, ಜೆರಾಕ್ಸ್ ಕೊಡ್ರಿ ಅವ್ರ ಹತ್ರ. ಅದು ನೋಡಿಬಿಟ್ಟು ಕರೆಕ್ಟ್ ಆಗಿದೆ ಅಂದರೆ ಅವ್ರು ಏನು ಮಾಡ್ತಾರೆ, ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಐದರ್ ಅವ್ರು ಯಾವ ಇಂಕಲ್ ಅದು ಬರುತ್ತೆ ಸರ್, ಅದು ಬ್ಲೂ ಇಂಕಲ್ ಮಾಡಿದ್ದಾರೆ, ಬ್ಲ್ಯಾಕ್ ಇಂಕಲ್ ಮಾಡಿದ್ದಾರೆ, ಗ್ರೀನ್ ಇಂಕಲ್ ಮಾಡಿದ್ದಾರೆ, ಯಾವ ಇಂಕಲ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದದು ಸಮಸ್ಯೆ ಇಲ್ಲ. ಬಟ್ ಅವ್ರ ಸಿಗ್ನೇಚರ್ ಮತ್ತು ಸೀಲ್ ಹಾಕ್ಸ್ಕೊಂಡು ನಿಮ್ಮ ಹತ್ರ 3 ಕಾಪಿ ಅಥವಾ 2 ಕಾಪಿ ಸಾಕು, ಬಟ್ 3 ಕಾಪಿ ಇಟ್ಕೊಂಡಿದ್ರೆ ಒಳ್ಳೇದಾಗುತ್ತೆ. ರೈಟ್, ಸೊ ಇದೊಂದು ಮಾಡಿಸಿಟ್ಕೊಡ್ರಿ. ಸೊ ಇದೆಲ್ಲ ಕೂಡ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್, ಇವೆಲ್ಲ ಕೂಡ ನೆನ್ಪಿಟ್ಕೊಡ್ರಿ. ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್, ಹಾಲ್ ಟಿಕೆಟ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಆಲ್ ದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ PDC ಬಂದರೆ PDC, ಸ್ಟಡಿ ಸರ್ಟಿಫಿಕೇಟ್ 7 ವರ್ಷದ್ದು. ನೆಕ್ಸ್ಟ್ ರಿಸರ್ವೇಷನ್ ಸರ್ಟಿಫಿಕೇಟ್ ಇದೆ, ರಿಸರ್ವೇಷನ್ 2A 2B 3A 3B SC ST ಕ್ಯಾಟಗರಿ 1 ಇವರೆಲ್ಲ ಕೂಡ. ನೆಕ್ಸ್ಟ್ 371J ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ನೀವು ಇಟ್ಕೊಳ್ಬೇಕು. ಆಧಾರ್ ಕಾರ್ಡ್ ಇಟ್ಕೊಂಡಿರ್ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರಬೇಕು. ಇನ್ನೊಂದು ಪ್ರತಿ ವರ್ಷ ಇದನ್ನು ಕೇಳ್ತಾ ಇದ್ರು, ಐ ಫಾರ್ಗಾಟ್ ಟು ಮೆನ್ಷನ್ ಹಿಯರ್. 12th ಒಂದು ನೀವು ಫೀಸ್ನ ಪೇ ಮಾಡಿರ್ತಾರಲ್ಲ, ಫೀಸ್ ಪೇಮೆಂಟ್ ಇರುತ್ತಲ್ಲ, ಅದನ್ನು ಇಟ್ಕೊಂಡಿದ್ರು ಬೇಕಾಗುತ್ತೆ. ಬಿಕಾಸ್ ನಿಮ್ಮ ಬುಲೆಟಿನ್, ನೀವು PGCET ಬುಲೆಟಿನ್ ಅಂತ ಇದೆ, ನೀವು ಗೂಗಲ್ ಹೊಡೆದ್ರೆ ಬುಲೆಟಿನ್ ಸಿಕ್ಬಿಡುತ್ತೆ. ಅದರಲ್ಲಿ ಲಾಸ್ಟಿಂದ ಒಂದು 4ನೇ 5ನೇ ಪೇಜಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಯಾವ ಬೇಕಂತ ಹೇಳಿರ್ತಾರೆ. ಅದರಲ್ಲಿ ನಿಮಗೆ ಫೀಸ್ ಪೇಮೆಂಟ್ ರೆಸಿಟ್ ಅಂತ ಕೊಟ್ಟಿರ್ತಾರೆ. ಏನು ಸರ್ ಫೀಸ್ ಪೇಮೆಂಟು? ನೀವು ಅಪ್ಲಿಕೇಶನ್ ಹಾಕುವಾಗ ಫೀಸ್ ಪೇಮೆಂಟ್ ಮಾಡಿರ್ತೀರಲ್ಲ, ಆ ಫೀಸ್ ಪೇಮೆಂಟ್ ರೆಸಿಟ್ ಬೇಕು ಅಂತ ಕೇಳ್ತಾರೆ. ಬಟ್ ಅದು ಪ್ರಾಬ್ಲಮ್ ಇಲ್ಲ, ಇದ್ರೂ ಆಯಿತು ಇರಲಿಲ್ಲದ್ರೂ ಆಯಿತು, ಬಿಕಾಸ್ ನಿಮ್ಮ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಒಳಗಡೆ ಆಲ್ರೆಡಿ ಇದೆ ಅದು.
ನೀವು ಫೈನಲ್ ಪ್ರಿಂಟ್ಔಟ್ ಅಪ್ಲಿಕೇಶನ್ ಏನು ತೊಗೊಂಡಿದ್ರಲ್ಲ ಅದ್ರ ಆಲ್ರೆಡಿ ಫೀಸ್ ಪೇಮೆಂಟ್ ರೆಸಿಪ್ಟ್ ಅದ್ರ ಆಲ್ರೆಡಿ ಇರುತ್ತೆ. ಸಪೋಸ್ ಇನ್ ಕೇಸ್ ನೀವು ಸಪರೇಟಾಗಿ ತೊಗೊಂಡಿದ್ರೆ ಇದ್ರೂ ಫೈನ್, ಇಲ್ಲ ಅಂದ್ರೂ ಕೂಡ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅದು ಇದ್ದೇ ಇರುತ್ತೆ. ಆಲ್ರೈಟ್, ಸೊ ವೆರಿ ಸಿಂಪಲ್. ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳ್ಬೇಡ್ರಿ, ಜಸ್ಟ್ ಈ ಕಾಪೀಸ್ಗಳೆಲ್ಲ ತೊಗೊಂಡಿಟ್ಕೊಂಡ್ರಿ ಅಷ್ಟೇ. ಇದ್ರ ಬಗ್ಗೆನೇ ಜಾಸ್ತಿ ವರಿ ಮಾಡ್ಕೊಂಡು ಸರ್ ಅದಿಲ್ಲ ಪ್ಯಾನಿಕ್ ಆಗಬೇಡ್ರಿ. ಸೊ ನಿಮ್ಮ ಕಾಲೇಜಲ್ಲಿ ಕೊಡ್ತಾ ಇದ್ರಿ ನೀವು ಇದನ್ನೆಲ್ಲ, ಕಾಲೇಜವರು ದೇ ವಿಲ್ ಗಿವ್ ಯು ದ ಟೈಮ್ ಕೊಡ್ತಾರೆ ನಿಮಗೆ. ಅವ್ರು ಕೊಡ್ರಿ, ಹಂಗಾರೆ ಸಮಸ್ಯೆ ಇಲ್ಲ. ಯಾವ್ದಾದ್ರು ಮಿಸ್ ಆದರೂ ಕೂಡ ದೇ ವಿಲ್ ಗಿವ್ ಟೈಮ್, ಬಂದು ಕೊಡ್ರಿ ನಮಗೆ ಅಂತ ಹೇಳ್ತಾರೆ. ಯಾರು ನಿಮ್ಗೆ ಅಡ್ಮಿಷನ್ ತೊಗೊಳ್ಳೋದೇ ಕಳಿಸಲ್ಲ. ಇದೇನಾದ್ರು KE ವೆರಿಫಿಕೇಶನ್ ಮಾಡೋ ಹಂಗಿದ್ದಿದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು. KE ವೆರಿಫಿಕೇಶನ್ ಮಾಡ್ತಲ್ಲ, ಯಾರು ಮಾಡ್ತಾರೆ ಇದನ್ನ? ನೀವು ಕಾಲೇಜಿಗೆ ಕೊಡಬೇಕಾಗುತ್ತೆ ಇದನ್ನ. ಅಂದರೆ KE ದೇ ಆರ್ ಡೂಯಿಂಗ್ ದ ಆನ್ಲೈನ್ ವೆರಿಫಿಕೇಶನ್. ಇವಾಗ ನಿಮ್ಗೆ ಕ್ಲೇಮ್ ಸ್ಲಿಪ್ ಕೊಟ್ಟಿರಲ್ಲ, ಅದೆಲ್ಲ ಕೂಡ ಆನ್ಲೈನ್ ವೆರಿಫಿಕೇಶನ್ ಆಗ್ಬಿಡ್ತು. ಇವಾಗ ಆನ್ಲೈನ್ ವೆರಿಫಿಕೇಶನ್ ಆಗಿದೆ. ನಾವು ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಸಬ್ಮಿಟ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಟು ದ ಕಾಲೇಜಸ್. ಕಾಲೇಜ್ ಅವರು ವೆರಿಫೈ ಮಾಡಿ ಅದನ್ನ KE ಪೋರ್ಟಲ್ ಅವರು ಅದನ್ನ ಅಪ್ಲೋಡ್ ಮಾಡ್ತಾರೆ. ಆಲ್ರೈಟ್, ಅವರು ಅದನ್ನ ಅಪ್ಲೋಡ್ ಮಾಡ್ತಾರೆ. ಅದಕ್ಕೋಸ್ಕರ ಇದೆಲ್ಲನೂ ಕೂಡ ನೆನಪಿರಲಿ. ಇನ್ನೊಂದ್ಸತಿ ಹೇಳ್ತೀನಿ ಲಿಸ್ಟ್ನ: ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್, ಹಾಲ್ ಟಿಕೆಟ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಆಲ್ ದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್, ಒರಿಜಿನಲ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ, ಉಳಿದಿದ್ದು ಜೆರಾಕ್ಸು, UCM, ಡಿಜಿಲಾಕರು ಯಾವ್ಯಾವ ಇರುತ್ತೆ ಅದನ್ನು ಅದನ್ನು ಪ್ರಿಂಟ್ ತೊಗೊಂಡು ಪ್ರಿನ್ಸಿಪಲಿಂದ ಸಿಗ್ನೇಚರ್ ಮಾಡಿಸ್ಕೊಡ್ರಿ. ಸರ್ ಆಗಲ್ಲ ಹಾಗೆ ಹಿಂಗೆ ಅಂದರೆ ನನಗೆ ಏನು ಮಾಡೋಕ್ಕಾಗಲ್ಲಪ್ಪಿ, ಆಗಬೇಕು ಮಾಡಬೇಕು ಸೀಟ್ ಬೇಕಂದ್ರೆ. ರೈಟ್, ಸೊ ಅದು ಪ್ರಿನ್ಸಿಪಲ್ನ ಸಿಗ್ನೇಚರ್ ಮಾಡಿಸಿಟ್ಕೊಡ್ರಿ. ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ತೊಗೊಳ್ರಿ, ಯಾರ ಹತ್ರ ಎಲ್ಲ ಸಮಸ್ಯೆ ಇಲ್ಲ. ಸ್ಟಡಿ ಸರ್ಟಿಫಿಕೇಟ್ 7 ವರ್ಷದ ಬೇಕು. ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ 7 years. ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ BO ಸಿಗ್ನೇಚರ್, 11th and 12th ಇದ್ದರೆ DDPU ಸಿಗ್ನೇಚರ್. ಡಿಗ್ರಿ ಇದ್ದಿತ್ತು ಅಂದರೆ ಯಾರ್ದು ಬೇಡ, ಪ್ರಿನ್ಸಿಪಲ್ ಸಿಗ್ನೇಚರ್. ಇಫ್ ಯು ಆರ್ ಫ್ರಮ್ CBSE ICSE ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಯಾರು ಸಿಗ್ನೇಚರ್ ಬೇಕಾಗಿಲ್ಲ ಸ್ಟಡಿ ಸರ್ಟಿಫಿಕೇಟ್ಗೆ, ಓನ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ನಿಮಗೆ ರಿಸರ್ವೇಷನ್ ಸರ್ಟಿಫಿಕೇಟ್ 2A 2B 3A 3B SC ST ಕ್ಯಾಟಗರಿ 1. ನಿಮಗೆ ರಿಸರ್ವೇಷನ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, 371J ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಯಾರೇ ಕ್ಲೇಮ್ ಮಾಡಿದ್ರೆ, ಆಧಾರ್ ಕಾರ್ಡ್ ಅಥವಾ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಇದ್ದರೆ, ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಇಸ್ ಇಟ್ ಫೈನ್? ಸೊ ಜೊತೆಗೆ ಫೀಸ್ ಪೇಮೆಂಟ್ ರೆಸಿಪ್ಟ್ ನಿಮ್ಮ ಹತ್ರ ಇತ್ತು ತೊಗೊಳ್ರಿ, ಇಲ್ಲ ಅಂದರೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಲ್ಲಿ ಅದಿರುತ್ತೆ ಆಲ್ರೆಡಿ. ಸೊ ಅದನ್ನ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ರೈಟ್, ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ಸ್. ಒರಿಜಿನಲ್ ಬೇಕು. ಇದನ್ನು 2-3 ಸೆಟ್ ಜೆರಾಕ್ಸ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿಸ್ರಿ. ಗೆಜೆಟೆಡ್ ಆಫೀಸರ್ ಎಲ್ಲಿ ಸಿಗ್ತಾರೆ? ಯು ವಿಲ್ ಗೆಟ್ ಇಟ್ ಇನ್ ಎನಿ ಗವರ್ಮೆಂಟ್ ಆಫೀಸ್. ಸೊ ನಾನು 3 ಸತಿ ಹೇಳಿದ್ದೀನಿ ಒಂದೊಂದು ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ 3 ಸತಿ ಹೇಳಿದ್ದೀನಿ. ಅಗೇನ್ ಇದ್ರ ಬಗ್ಗೆ ಕನ್ಫ್ಯೂಷನ್ ಇಟ್ಕೋಬೇಡ್ರಿ. ಇನ್ನೂ ಕೂಡ ಕೆಲವೊಬ್ಬರಿಗೆ ಏನಾದ್ರು ಬೇರೆ ಥರ ಸಮಸ್ಯೆಗಳಿದ್ದರೆ, ಇದನ್ನು ಹೊರತು ನಾವು ಆಲ್ರೆಡಿ ಎಲ್ಲ ಕೈಂಡ್ ಆಫ್ ಪ್ರಾಬ್ಲಮ್ಸ್ನ ಲಾಸ್ಟ್ ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋದು ಎಲ್ಲ ಕೈಂಡ್ ಆಫ್ ಪ್ರಾಬ್ಲಮ್ಸ್ನ ನಾನು ತೊಗೊಂಡು ದಟ್ ಹ್ಯಾವ್ ಎಕ್ಸ್ಪ್ಲೇನ್ ಯು. ಇನ್ನೂ ಏನಾದರೂ ಸಮಸ್ಯೆ ಇದ್ದರೆ ಆಬ್ವಿಯಸ್ಲಿ ಯು ಹ್ಯಾವ್ ನನ್ನ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ, ಅಥವಾ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. You can mail us, any way you can reach out to us. Definitely ಆ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವೀಡಿಯೋ ಆಗಿತ್ತು. ಇದನ್ನು ಹೇಳೋದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿದೆ. ಐ ನೋ ತುಂಬ ಜನ ಸ್ಟೂಡೆಂಟ್ಸು ಟಾಪ್ ಕಾಲೇಜ್ ವೀಡಿಯೋಗೋಸ್ಕರ ಕಾಯ್ತಿದ್ದಾರೆ. ಟಾಪ್ 10 ಟಾಪ್ 30 ಕಾಯ್ತಿದ್ದಾರೆ. ಆಲ್ರೆಡಿ ಟಾಪ್ 30 ಕಾಲೇಜಸ್ನ ಮಾಡಿದೆ ನಾನು. ಟಾಪ್ 50 ಕಾಲೇಜಸ್ನ ಮಾಡ್ತೇನೆ ಅಂತ ಹೇಳಿದೆ. ಸೊ ಬೈ ಟುಡೇ ಎಂಡ್ ಆಫ್ ದ ಡೇ ದಟ್ ಐ ಅಪ್ಲೋಡ್ ದ್ಯಾಟ್ ವೀಡಿಯೋ ಆಲ್ಸೋ. ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ನೋಡ್ಕೊಂಬಿಟ್ಟು ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು give you the insights of the colleges also. Right, fine. So ಯಾರು ನೋಡ್ತಾ ಇರ ಪ್ಲೀಸ್ ಕ್ಲಾಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಕ್ಲಾಸ್ನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ, ಸೊ ದಟ್ ಇಟ್ ಕ್ಯಾನ್ ರೀಚ್ ದ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಒನ್ ಮೋರ್ ಥಿಂಗ್ ಲಾಸ್ಟ್, ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಪರಾಕ್ರಮ್ 2026 MBA MCA ಬ್ಯಾಚ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು 4-5 days ಆಯಿತು. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಪ್ರಿಪರೇಷನ್ ಆಗ್ತಿದ್ದಾರೆ, ನಿಮ್ಮ ಜೂನಿಯರ್ಸ್ ಪ್ರಿಪರೇಷನ್ ಮಾಡ್ತಿದ್ದಾರೆ, ಪ್ಲೀಸ್ ಡೂ ರೆಕಮೆಂಡ್ ಧ್ರುವಿಕಾ ಅಕಾಡೆಮಿ. ಹೇಳಿ ಅವರಿಗೆ ಹೌ ದ ಕ್ಲಾಸ್ ಆರ್ ಗೋಯಿಂಗ್ ಟು ರನ್ ಅಂತ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯ್ನ್ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಗೆಟ್ ಬೆನಿಫಿಟೆಡ್. ಆಲ್ರೈಟ್, ಸೊ ಇನ್ ದ Parakram 2026 MBA MCA batch course. Right, so thank you so much everyone. Thanks for joining. So ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಗುಡ್ ಡೇ.